ಮಾಡೋದು ಯಾಕೆ ಅಂದರೆ ಮೋಸ್ಟ್ಲಿ ಕನ್ನಡ ಬೆಳೆಸೋದಕ್ಕೆ ನಮ್ಮ ಚಿಂತನೆ. ಯುವ ರಾಮಮೂರ್ತಿಯವರು ಅವಾರ್ಡ್ ತೊಗೊಂಡ್ರು, ಜ್ಞಾನಪೀಠ ಪ್ರಶಸ್ತಿ ತಗೊಂಡು. ಕುವೆಂಪು ಅವ್ರು ಬೇಕಾ ಇಡೀ ವಿಶ್ವನೇ ನೋಡಿದ್ದಾರೆ ಕರ್ನಾಟಕದ. ಇಲ್ಲೇ ನಾವು ಸಾಹಿತಿ ಒಂದು ಸಭಾಂಗಣ ಇಲ್ಲ, ನಮಗೊಂದು ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಐ ಥಿಂಕ್ ಅದು ಭಾಳ ದೊಡ್ಡ ತಪ್ಪು. ಅದು ಇಷ್ಟೊತ್ತಿಗೆ ಆಗಬೇಕಾಯ್ತು. ಯಾರ್ಯಾರು ಬೆಂಗಳೂರಿನ ಶಿವಮೊಗ್ಗನ ಅಭಿವೃದ್ಧಿ ಮಾಡಿದ್ದಾರೆ, ಈ ಅಭಿವೃದ್ಧಿ ಫಸ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿರ್ತೇನೋ. ಆ ಕರ್ತವ್ಯವನ್ನು ನಾವು ಮಾಡ್ತೀವಿ, ನಮ್ಮ ಸರ್ಕಾರ ಮಾಡುತ್ತೆ, ಅದು ಸಿದ್ದರಾಮಯ್ಯ ಸರ್ಕಾರ ನಾವು ಮಾಡೇ ಮಾಡ್ತೀವಿ, ಅದು ವಿಶ್ವಾಸ. ಅದಕ್ಕೆ ನಾವು ಆಮೇಲೆ ಅದೇ ತೀರ್ಮಾನ ಮಾಡಿದೆ. ಅವತ್ತು ಕೂಡ ಅವರೆಲ್ಲ ಪ್ಲ್ಯಾನ್ ಎಲ್ಲ ಹೇಳಿದರು. 2,50,00,000 ದೊಡ್ಡ ಮೊತ್ತ ಅಂದ್ರೂ ಕನ್ನಡಕ್ಕೆ ಭಾಳ ದೊಡ್ಡ ಮೊತ್ತ ಏನಲ್ಲ. ಕನ್ನಡ ಬೆಳೆಸೋದಕ್ಕೆ ಅದು ನಮ್ಮ ಕರ್ತವ್ಯ, ಅದೇ ಮೊತ್ತ ಅಂಥೇಳಿ ಅಳಿಯಕ್ಕೆ ಹೋಗಬಾರ್ದು. ಅವ್ರು ಕೇಳೋದು ಏನು ಸಿಕ್ಕಾಪಟ್ಟೆ ಏನು ಕೇಳ್ತಾ ಇಲ್ಲ. ಇಲ್ಲಿ ಎಷ್ಟೋ ಸಾಹಿತಿಗಳು ಅವ್ರ ಜೀವನನ ಮುಟ್ಪಾಗಿಟ್ಟುಬಿಟ್ಟಿದ್ದಾರೆ. ಅವರಿಗೆ ಆರ್ಥಿಕವಾಗಿ ಏನು ಸಹಕಾರ ಸಿಗಲಿಲ್ಲ ಅಂದ್ರೂ ಅವರು ಉಸಿರಾಡದೆ ಅವರು ಕನ್ನಡದ ಸೇವೆಯನ್ನು ಮಾಡ್ಕೊಂಡು ಬಂದಿರೋರು. ಆ ಜ್ಞಾನವನ್ನು ಹಾಗೆ ಅಳಿಸಕ್ಕೆ ಹೋಗಬಾರ್ದು. ಅದನ್ನು ಉಳಿಸಿ ಬೆಳೆಸಿ ಬೇರೆ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಮಾಡಬಾರ್ದು. ಅವಾಗಲೇ ಅದಕ್ಕೆ ವ್ಯಾಲ್ಯೂ ಕಾಣಿಸೋದು. ಇಲ್ಲಾಂದರೆ ನಾವೇ ನಮ್ಮ ಇತಿಮಿತಿನ. ಅದಕ್ಕೆ ನಾನು ಹೇಳಿದೆ ನಿಮಗೆ ಅವತ್ತು ಮೊನ್ನೆ ಪ್ರಾಧಿಕಾರದ ಅಧ್ಯಕ್ಷರು ಬಿಳಿಮಲೆ ಪುರುಷೋತ್ತಮ ಅವ್ರು ಬಂದರು. ಅವ್ರು ಫಸ್ಟ್ ಟೈಮ್ ಬಂದಾಗ ಅವ್ರು ಕೇಳಿದರು ಕನ್ನಡನ ಚೆನ್ನಾಗಿ ಮಾಡಬೇಕು, ನಮ್ಮ ಕನ್ನಡ ಒಬ್ಬ ಶಿಕ್ಷಣ ಸಚಿವನಾಗಿ ಅವ್ರು ಬಂದು ಪಾಪ ಮನವಿ ಕೊಟ್ಟರು. ನಾನು ಹೇಳಿದೆ, ಇವತ್ತು ಯಾವ ಸಿಚುವೇಶನ್ ಇದೆ ಅಂದರೆ ಕನ್ನಡ ಮೀಡಿಯಮ್ಗೆ ಕಳಿಸ್ತಾ ಇಲ್ಲ ತಂದೆ ತಾಯಿಯವರು. ಕಷ್ಟ ಆಗ್ಬಿಡುತ್ತೆ. ಮಕ್ಕಳು ಬರಲಿಲ್ಲ ಅಂದರೆ ಏನು ಮಾಡ್ತೀರ ನೀವು ಮಕ್ಕಳನ್ನ? ಅದಕ್ಕೆ ನಾನು ಅವ್ರಿಗೆ ಒಂದು ಹೇಳಿದೆ, ಮೀಡಿಯಮ್ ಆಫ್ ಸ್ಟಡೀಸ್ ಇಸ್ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ ಇದೆ, ತಂದೆ ತಾಯಿಯವ್ರಿಗೆ ಬಿಟ್ಟಿರೋದು. ಪೇರೆಂಟ್ಸ್ ರೈಟ್ಸ್, ಅದು ಚೈಲ್ಡ್ ರೈಟ್ಸ್, ಅದು ನಮ್ಮ ದೇಶದ ಕಾನೂನು. ನಾನು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ರೈಟ್ಸ್ ಇದೆ. ಆದರೆ ನಮ್ಮ ಭಾಷೆ ಉಳಿಸೋದಕ್ಕೆ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ನಮ್ಮ ಹಿಡಿತದಲ್ಲೇ ಇದೆ, ಬೇರೆಯವ್ರು ಹಿಡಿತದಿಲ್ಲ. ಅದಕ್ಕೆ ಅವ್ರಿಗೆ ಅವ್ರು ಹೇಳಿದೆ, ನಾನು ನಿಮ್ಮ ಒಂದು ಚಿಂತನೆಯನ್ನು ಮಾಡಿ ನಮ್ಮ ಮೊದಲನೇ ಭಾಷೆ ಎರಡನೇ ಭಾಷೆಗೆ ದ್ವಿತೀಯ ಭಾಷೆಗೆ ಯಾವ ರೀತಿ ಕನ್ನಡವನ್ನು ಇನ್ನೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಆ ಮನದೊಳಗೆ ಹೋಗಬೇಕು ನಮ್ಮ ಮಕ್ಕಳಿಗೆ. ಅದು ರೆಗ್ಯುಲರಾಗಿ ಯೂಸ್ ಆಗಬೇಕು. ರೆಗ್ಯುಲರಾಗಿ ಆ ಭಾಷೆ ಪ್ರಭಾವವನ್ನು ಮತ್ತು ಉಪಯೋಗವನ್ನು ಚೆನ್ನಾಗಿ ಆಗಬೇಕು. ಅದು ಕಮಿಟ್ಮೆಂಟ್ ಬರಬೇಕು. ನನ್ನ ರಕ್ತ ಕನ್ನಡದ್ದು ಅಂತೇಳಿ ಬರಬೇಕು ಅಂತೇಳಿ ಯಾವ ರೀತಿ ನೀವೇನು ಕೊಡ್ತೀರ ನನ್ನ ಇಲಾಖೆಯಲ್ಲಿ ನಾನು ಕಣ್ಣು ಮುಚ್ಕೊಂಡು ಇನ್ನು ಅನುಷ್ಠಾನ ಮಾಡ್ತೀನಿ. ಯಾಕೆಂದರೆ ಅದು ನಾನು ಅಷ್ಟು ದೊಡ್ಡ ಪಂಡಿತ ಅಲ್ಲ, ಆದರೆ ಅವರು ಆ ವ್ಯವಸ್ಥೆ ಇರೋದ್ರಿಂದ ನೀವು ಕೊಡಿ, ಯಾವುದೇ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಇಂಥ ಸಂಸ್ಥೆಗಳು ಅಂದರೆ ಏನು ಎಲ್ಲ ಸಾಹಿತಿಗಳು ಬಂದು ಕೂಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕನ್ನಡಕ್ಕೆ ಗೌರವ ಕೊಡ್ತಕ್ಕಂಥ, ಕುವೆಂಪು ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಅದು ನಮ್ಮ ಸರ್ಕಾರದಿಂದ ಮಾಡ್ತೀವಿ. ಅದಕ್ಕೆ ನಾನೇ ಹೇಳಿದೆ, ಇಲ್ಲ ಸಮಯ ತಗೊಳ್ಳಿ. ಅವತ್ತು ಸ್ವಲ್ಪ ಅರ್ಜೆಂಟ್ ಆಯಿತು. ಪಾಪ ಬರೀ ಫೋಟೋ ತೋರಿಸಿದ್ರು. ನಾನು ಅವತ್ತೇ ಘೋಷಣೆ ಮಾಡಿದೆ, ನನ್ನ ಸಂಬಳದೊಳಗೆ ನಾನು 5 ಲಕ್ಷ ಅವತ್ತು ಕೊಡ್ತೀನಿ ಅಂತೇಳಿ. ಇವತ್ತು ಆ ಚೆಕ್ನ ಕಳಿಸ್ಕೊಡ್ತೀನಿ ಅಂದೆ. ಇಲ್ಲ ಸರ್, ನೀವೇ ಬಂದು ಕೊಟ್ಟರೆ ಸ್ವಲ್ಪ ಪ್ರಚಾರ ಆಗುತ್ತೆ, ಬೇರೆಯವರೆಲ್ಲರೂ ಕೂಡ ಜಾಸ್ತಿ ಕೊಡ್ತಾರೆ ಅಂತೇಳಿ ಹೇಳಿದರು. ಅದಕ್ಕೆ ಅವ್ರನ್ನೂ ಎಲ್ಲ ಕೂರಿಸ್ಕೊಂಡಿರೋದ್ರಿಂದ ಈಗ ಇಂಡೆಂಟು ಕರೆಕ್ಟಾಗಿದೆ. ಒಂದೊಂದೇ ಕಾಟೇಜ್ ರೆಡಿ ಆಗ್ತಾವೆ, ನೋ ಪ್ರಾಬ್ಲಮ್, ಏನು ತೊಂದರೆ ಇರಲಿಲ್ಲ. ಅವ್ರಿಗೆ ಹೇಳಿದ್ವಿ, ಒಂದೊಂದು ದಿವಸ ನೀವು ಬಂದು ಫ್ರೀಯಾಗಿ ಉಳಿಬೋದು ಅಂತ. ಬೇರೆಯವರಿಗೆಲ್ಲ ಫ್ರೀಯಾಗಿ ಸಿಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.